ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಹಾಗೂ ಜಿಲ್ಲಾ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕಿಯರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಾವೇರಿ ಜಿಲ್ಲಾ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕಿಯರ ಪೂರ್ವಭಾವಿ ಸಭೆ ಜ್ಞಾನಜ್ಯೋತಿ ಸಂಸ್ಥೆಯಲ್ಲಿ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರೇಣುಕಾ ಯಲ್ಲಮ್ಮ ಕಿವುಡ ಮೂಕ ಮಕ್ಕಳ ಶಾಲೆ ರಾಣೆಬೆನ್ನೂರು ಇವರ ಅಧ್ಯಕ್ಷರು 1982ರ ಶಿಕ್ಷಕರಿಗೆ ಸಾಮಾನ್ಯ ವೇತನ ವ್ಯವಸ್ಥೆ ಜಾರಿಯಲ್ಲಿ ಇರುವಂತೆ ವಿಶೇಷ ಶಿಕ್ಷಕರಿಗೂ ಭೇದ ಭಾವವಿಲ್ಲದೆ ಒಂದೇ ವೇತನ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾ ಶಿಕ್ಷಕರಿಗೂ ಸಮಾನ ಗೌರವ ಹಾಗೂ ವೇತನ ಸಿಗಬೇಕು ಅಂತ ಹೇಳಿದರು. ಈ ಸಂಬಂಧವಾಗಿ ಜನವರಿ 28/1/2026 ಬುಧವಾರದಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಗೌರವಧನ ಹೆಚ್ಚಿಸುವಂತೆ ಆಗ್ರಹಿಸಿ ಒಂದು ದಿನದ ಸಾಂಕೇತಿಕ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ. ಸಭೆಯಲ್ಲಿ ವಿಶೇಷ ಸಂಘದ ಪದಾಧಿಕಾರಿಗಳು ಆದ ಶಂಕರಪ್ಪ ಆಲದಗಟ್ಟಿ, ಸುಭಾಷ್ ಮಲ್ಲಾಡದ, ಹನುಮಂತಪ್ಪ ಜಾಡರ್, ಹುಚ್ಚಪ್ಪ ಕಬ್ಬಕ್ಕಿ ಸೇರಿ ಹಲವರು ಮಾತನಾಡಿದರು. ಶಿಕ್ಷಕರೇ ಹಾಗೂ ಸಂಸ್ಥೆಯನ್ನು ನಡೆಸುವಂತಾರೆ. ಈ ದಿವಸ ನಾವು ಈ ಒಂದು ಸಭೆಯನ್ನು ಕರೆದಿರೋದು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ಸಮಸ್ಯೆಗಳಿವೆ ಮತ್ತು ಎಷ್ಟು ಜನ ಶಿಕ್ಷಕರಿದ್ದಾರೆ ಏನು. ನಮಗೆ ಬರ್ತಿರುವ ಒಂದು ವೇತನ ಅತ್ಯಂತ ಕಡಿಮೆ. ಇದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಈಗ ಕಳೆದ 28ನೇ ತಾರೀಕು ಅಲ್ಲ, ಕಳೆದ 28ನೇ ತಾರೀಕು ಅಲ್ಲ, ಇದೇ ತಿಂಗಳ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಸಭೆ ಸೇರಿ ಎಲ್ಲ ರಾಜ್ಯದ ಎಲ್ಲ ಮೂಲೆಗಳಿಂದ ಸುಮಾರು 2,500-3 ಸಾವಿರ ಶಿಕ್ಷಕರು, ಈ ವಿಶೇಷ ಶಿಕ್ಷಕರು, ಅಂಗವಿಕಲ ಮಕ್ಕಳ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಸೇರಿ ಸರ್ಕಾರಕ್ಕೆ ಒಂದು ದೊಡ್ಡ ಮನವಿಯನ್ನು ಕೊಡಬೇಕು. ನಮಗೂ ಸಹ ನಾವು ಬದುಕಬೇಕಾಗಿದೆ. ಸಾಕಷ್ಟು ಜನ ಹೆಣ್ಣು ಮಕ್ಕಳು ತಮ್ಮ ನೋವನ್ನು ಮರೆತು ಕೆಲಸ ಮಾಡ್ತಾ ಇದ್ದಾರೆ. ದೇವರ ಸೇವೆ, ಅಂಗವಿಕಲ ಮಕ್ಕಳ ಸೇವೆ, ದೇವರ ಸೇವೆ ದುಡಿಯುತ್ತಿದ್ದಾರೆ. ಅವರಿಗೆ ಅನುಕೂಲವಾಗಿ, ಎಲ್ಲ ಶಿಕ್ಷಕರಿಗೂ ಅನುಕೂಲವಾಗಿ ಅಂತೇಳಿ ನಾವಿವತ್ತು ಹಾವೇರಿ ಜಿಲ್ಲೆಯಿಂದ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ವಿ. ಇದನ್ನು ಎಲ್ಲ ಪತ್ರಿಕೆಗಳಿಗೂ ಕೊಡ್ತೀವಿ. ನಮ್ಮ ಪತ್ರಿಕಾ ಬಾಂಧವರು ದಯವಿಟ್ಟು ಇದನ್ನು ಪ್ರಕಟಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಪ್ರಚಾರವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಶಾಸಕರಿಗೂ ಸಹ ನಾವು ಈ ಒಂದು ಮನವಿಯನ್ನು ನಾಳೆ ಅಥವಾ ನಾಡಿದ್ದು ಮುಟ್ಟಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಅವರು ಸಹ ಮುಖ್ಯಮಂತ್ರಿಗಳಿಗೆ ಮತ್ತು ಇಲಾಖೆಯ ಸಚಿವರಾದವರಿಗೆ ಕೊಟ್ಟು ನಮ್ಮ ಪರವಾಗಿ ನಿಲ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಅದಕ್ಕೋಸ್ಕರ ಇವತ್ತಿಗೆ ಬಂದಿದ್ದೀರಾ, ಭಾಳ ಧನ್ಯವಾದಗಳು. ಇನ್ನೂ ಕೆಲವು ಸಮಸ್ಯೆಗಳು ಬಂದಿಲ್ಲ, ಅನಿವಾರ್ಯ ಕಾರಣಗಳಲ್ಲಿ ಇಲ್ಲಿ ನಾವು ಇಷ್ಟಾರ ಬಂದಿದ್ದೀವಲ್ಲ ಅಂತ ಸಂತೋಷ ಪಡ್ತೀವಿ. ಮಾರ್ಗದರ್ಶಕರಾದಂಥ ಕುಮಾರ್ ಸರ್ ಅವರು ಆಲ್ರೆಡಿ ಮಾತನಾಡಿದ್ದಾರೆ. ಇದೇನಂದ್ರೆ ಶಿಶು ಯೋಜನೆ ಇದು ಮಕ್ಕಳ ಆಧಾರಿತ ಒಂದು ಗ್ರಾಂಟ್ ಕೊಡುವಂಥ ಒಂದು ವ್ಯವಸ್ಥೆ. ಇದರಲ್ಲಿ ಏನಾಗಿದೆ ಅಂತಂದ್ರೆ, ಇದು ಮೊದಲ 700ರಿಂದ ಪಗಾರ ತೆರವು ಆಗಿದೆ. ನಂತರ ಸೆಂಟ್ರಲ್ ಸ್ಕೀಮ್ 1400ರಿಂದ ಸ್ಟಾರ್ಟ್ ಆಗಿದೆ. ನಂತರದ ಅವಧಿಯಲ್ಲಿ ಶಿಶು ಕೇಂದ್ರಿತ ಯೋಜನೆ ಬಂದ ಮೇಲೆ ಸೆಂಟ್ರಲ್ನಲ್ಲಿರುವಂಥ ಎಲ್ಲ ಶಾಲೆಗಳು ಸಹಿತ ಇಲ್ಲೇ ಅನುದಾನ ತೆಗೆದುಕೊಳ್ಳಿ ಬಂದ್ಬಿಟ್ಟು ಒಂದೇ ಟೈಮ್ಗೆ 64 ಸಂಸ್ಥೆಗಳನ್ನು ಬಂತು. ಆ ನಿಟ್ಟಿನಲ್ಲಿ ಈಗ 2 ಬಾರಿ ಇನ್ನೊಂದ್ರೆ ಈಗ ಶಿಕ್ಷಕರ ವೇತನ ಅಂತ ಮಾತಾಡೋಂಗೆ ಅಂತೀರಿ, ಗೌರವಧನ ಶಿಕ್ಷಕರಿರಲಿ ಶಿಕ್ಷಕೇತರರಿರಲಿ ಗೌರವಧನ ಹೆಚ್ಚುವರಿ ಆಗಿದೆ. ಆದರೆ ಹೆಚ್ಚುವರಿ ಆಗುವಂಥ ಆ ಒಂದು ಗೌರವಧನ ಯಾವುದಕ್ಕೂ ಸಾಲದು. ಇವತ್ತಿನ ಒಂದು ನಾವು ದಿನನಿತ್ಯದ ಒಂದು ನಮ್ಮ ಜೀವನವನ್ನು ನಡೆಸಬೇಕಾದ್ರೆ ಬಹಳ ಕಡಿಮೆ ಆಗ್ತಾಯಿದೆ ಅದು. ಆ ನಿಟ್ಟಿನಲ್ಲಿ ಏನಂದ್ರೆ ನಾವು ಹಲವಾರು ಸಾರಿ ಮನವಿಯನ್ನು ಕೊಡ್ತಾ ಇದ್ದೇವೆ, ಅವು ತಕ್ಷಣ ಇಂಪ್ಲಿಮೆಂಟ್ ಆಗೋದಿಲ್ಲ. ಈಗ ಮೊನ್ನೆ ನಾವು ಗದಗಿನಲ್ಲಿ ನಡೆದಂಥ ಒಂದು ಮೀಟಿಂಗ್ನಲ್ಲಿ ಎಲ್ಲ ಸಂಸ್ಥೆಯವರು ನಮ್ಮ ಸರ್ ಅಂತ ಎಲ್ಲರೂ ಸಹಿತ ಅಲ್ಲಿ ಬಹಳ ಸಂಖ್ಯೆಯಲ್ಲಿ ಬಂದಿದ್ದರು. ಅವರ ಒಂದು ಸ್ಟ್ರಾಂಗ್ ಆಗಿ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಏನಂತಂದರೆ, ಈಗ ಸ್ಟಿಯರ್ ಕೊಡಬೇಕನ್ನೋ ಒಂದು ವಿಚಾರನೂ ಬಂತು. ಸ್ಟಿಯರ್ ಕೊಡ್ಬೇಕಂದ್ರೆ 1982 ಗ್ರಾಂಟ್ ಮತ್ತು 40% ಹೆಚ್ಚಿಗೆ ಮಾಡಬೇಕು ಅಂತಂದರೆ ಈಗಿರುವ ನಮ್ಮ ಒಂದು ಗೌರವಧನಕ್ಕೆ 40% ಹೆಚ್ಚುವರಿ ಮಾಡಿಕೊಡ್ಬೇಕು ಅನ್ನೋಂಥ ಒಂದು ವಿಚಾರ. ಆ ವಿಚಾರದಲ್ಲಿ ಮುಖ್ಯವಾಗಿ ಮುಂಚೂಣಿಗೆ ಬಂದಂಥ ವಿಚಾರ ಏನಂತಂದ್ರೆ, ನಾವು ಇದೇ ಜನವರಿ 28 ರಾಜ್ಯಾದ್ಯಂತ ಎಲ್ಲ ವಿಶೇಷ ಶಾಲೆಗಳ ಶಿಕ್ಷಕರು, ಶಿಕ್ಷಕೇತರರು ಮತ್ತು ಸಂಸ್ಥೆಯವರು ಸಹಿತ ಅದರಲ್ಲಿ ಸಪೋರ್ಟನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಮೊಟ್ಟ ಮೊದಲನೇದಾಗಿ ಏನು ಕೇಳೋಕ್ಕಂತೂ ಮುಂಚಿತವಾಗಿ ಈಗ ನಾವು ಹೋದ ವರ್ಷದಿಂದ ಆಲ್ರೆಡಿ ಮನೆಗೆ ಕೊಟ್ಟದೆ 40% ಹೆಚ್ಚುವರಿ ಆಗುತ್ತೆ. ಈಗ ಅದು ಸುಮಾರು ಎಷ್ಟು ಅಂತಂದ್ರೆ
ಈಗ 20,250 ಒಬ್ಬ ವಿಶೇಷ ಶಿಕ್ಷಕರಿಗೆ ಇದೆ ಅಂತಂದ್ರೆ ಸುಮಾರು 5-6 ಸಾವಿರ ಒಂದೊಂದು ತಿಂಗಳು ಹೆಚ್ಚಿಗೆ ಆಗೋ ಸಾಧ್ಯತೆ ಇದೆ ಅಪ್ರಾಕ್ಸಿಮೇಟ್. ನಾವು ಒಂದು ವೇಳೆ ನಾವು ಮುಷ್ಕರ ಮಾಡಿಬಿಟ್ಟು ಅದು ಮೇಲ್ ಹಂತದಲ್ಲಿ ಅದು ಮಿನಿಸ್ಟ್ರಿಗಿರಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟಿಗಿರಲಿ, ನಮ್ಮ ಡಿಪಾರ್ಟ್ಮೆಂಟಲ್ಲಿರಲಿ ಅದು ಇಂಪ್ಲಿಮೆಂಟ್ ಆಗಬೇಕು ಅಂತಂದ್ರೆ ನಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಅದನ್ನು ಕೇಳಲಿಕ್ಕೆ ಸನ್ನದ್ಧರಾಗಬೇಕು. ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಯನ್ನು ಅಲ್ಲಿರುವಂಥ ರಾಜ್ಯ ಒಕ್ಕೂಟ ಮತ್ತು ನಮ್ಮ ಜಿಲ್ಲೆಯಲ್ಲಿರುವಂಥ ಒಕ್ಕೂಟ ಮತ್ತು ವಿಶೇಷ ಶಿಕ್ಷಕರ ಸಂಘನೂ ಸಹಿತ ಇದೆ. ಅದು ಸ್ವಲ್ಪ ಇತ್ತೀಚೆಗೆ ಕುಂಟುತ್ತಾ ಇದೆ, ಅದು ಆಗಬಾರ್ದು. ಆ ಒಂದು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರ ಸಂಘದ ಅಡಿಯಲ್ಲಿ ನಮ್ಮದೇನು ಒಂದು ಜಿಲ್ಲಾ ಘಟಕ ಇದಲ್ಲ, ಅದನ್ನು ಈಗಿನಂಥ ಯುವಕರು ಅದನ್ನು ಮುಂಚೂಣಿಯನ್ನು ಮಾಡಬೇಕು. ನಮ್ಮ ಸರ್ ಅಂತೂ ಒಕ್ಕೂಟದ ಸಂಬಂಧಪಟ್ಟಂತೆ ನಮ್ಮ ಶಿವಕುಮಾರ್ ಸರಿಂದ ದಯಾನಂದ್ ಸರಿಂದ ಎಲ್ಲರೂ ಸೇರಿಬಿಟ್ಟು ಒಕ್ಕೂಟವನ್ನು ಸಂಸ್ಥೆಯ ಮಟ್ಟಕ್ಕೆ ಒಕ್ಕೂಟವನ್ನು ಸಹಿತ ಜಿಲ್ಲಾ ಮಟ್ಟದಲ್ಲಿ ಅದನ್ನು ಸಹಿತ ಉತ್ತರೋತ್ತರ ಬೆಳೆಸಬೇಕು. ಈ ನಿಟ್ಟಿನಲ್ಲಿ ನಾವೇನಂದ್ರೆ ನಮ್ಮದು ಇಲ್ಲಿ ಮುಖ್ಯವಾದ ನಮ್ಮ ಸರ್ ಹೇಳಿದಂತೆ ಸಂಸ್ಥೆಯವರು ನಮ್ಮ ಸಹಾಯ ಇದ್ದೇ ಇರ್ತೈತೆ, ನಮ್ಮ ಸಪೋರ್ಟ್ ಇದ್ದೇ ಇರ್ತೈತೆ. ಮುಖ್ಯವಾಗಿ 40% ನೀವು ಹೆಚ್ಚಿಗೆ ಮಾಡಿಸ್ಬೇಕಂದ್ರೆ ಶಿಕ್ಷಕರು ಶಿಕ್ಷಕೇತರ ಸಿಬ್ಬಂದಿಯವರು ಅಲ್ಲಿ ಮುಷ್ಕರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ಭಾಗವಹಿಸಿ ತಮ್ಮ ಕೂಗನ್ನು ವಿಧಾನಸೌಧದವರಿಗೆ, ಮಿನಿಸ್ಟ್ರವರಿಗೆ, ಸಂಬಂಧಪಟ್ಟಂಥ ಮಿನಿಸ್ಟ್ರವರಿಗೆ ನಾವು ತಲುಪಿಸಿದಾಗ ಮಾತ್ರ ನಮ್ದು ಏನಾದರೂ ಈ 40% ಹೆಚ್ಚಿಗೆ ಆತಂದ್ರೆ ನಮಗೆ ಸ್ವಲ್ಪ ಗೌರವವನ್ನು ಹೆಚ್ಚಾಗಿ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಸಹಿತ ನೀವೆಲ್ಲರೂ ಹೋರಾಡೋಣ, ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಹೋಗೋಣ ಮತ್ತು ನಮ್ಮ ಸರ್ ಮಾರ್ಗದರ್ಶನದಲ್ಲಿ ಏನೇನು ನಮ್ಮ ಕ್ರಮಕ್ಕೆ ಕೈಗೊಳ್ಳಬೇಕು, ಎಷ್ಟು ಜನ ಹೋಗಬೇಕು. ಒಂದು ವೇಳೆ ನಮಗೆ ಏನಂದ್ರೆ ರಜೆ ಹೊತ್ತು ಕೊಡ್ಬೋದು, ಕೊಟ್ಟರೆ ಒಂದು ವ್ಯವಸ್ಥೆಯಲ್ಲಿ ನಾವು ಬರ್ತೇವೆ. ಒಂದು ವೇಳೆ ರಜೆ ಕೊಟ್ಟಿಲ್ಲ ಅಂದ್ರೆ ಮತ್ತೊಂದು ವ್ಯವಸ್ಥೆಯಲ್ಲಿ ನಾವು ಸಂಸ್ಥೆಯವ್ರಿಗೆ ಕೇಳ್ಕೊಂಡ್ಬಿಟ್ಟು ಮತ್ತೊಂದು ವ್ಯವಸ್ಥೆಯಲ್ಲಿ ಸಂಖ್ಯೆಯಲ್ಲಿ ಹೋಗಲಿಕ್ಕೆ ಆಗ್ತದೆ. ಯಾವ ವ್ಯವಸ್ಥೆ ಕೊಟ್ಟರೂ ಸಹಿತ ಅಲ್ಲಿಂದ ರಜೆ ಡಿಕ್ಲೇರ್ ಮಾಡಿದ್ರು ಸಹಿತ ನಾವು ಹೋಗ್ತೇವೆ. ಒಂದು ವೇಳೆ ರಜೆ ಅವ್ರು ಕೊಟ್ಟಿದ್ರು ಸಹಿತ ಇಲ್ಲಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರ ಅಡ್ಜಸ್ಟ್ಮೆಂಟ್ ಮೇಲೆ ನಾವು ಭಾಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಈ ನಿಟ್ಟಿನಲ್ಲಿ ಅಂದ್ರೆ ನಮ್ಮ ಜೀವನ ಸುಧಾರಿಸಬೇಕು, ನಮ್ಮ ಮಕ್ಕಳಿಗೆ ಸರಿಯಾದ ಇನ್ನೂ ಹೆಚ್ಚಿನ ಸೌಲಭ್ಯ ಸಿಗಬೇಕು ಅಂತಂದ್ರೆ ನೀವೆಲ್ಲರೂ ಸಹಿತ, ಯಾಕಂದ್ರೆ ಇದು ಒಂದು ಕೈಯಿಂದ ಚಪ್ಪಾಳೆ ಹೊಡೆದು ಆಗೋದಿಲ್ಲ, ಯಾಕಂದರೆ ಇದು ಎರಡೂ ಕೈಯಿಂದ ಚಪ್ಪಾಳೆ ಹೊಡೆದು ಮಾತ್ರ ಆಗ್ತದೆ. ಅದಕ್ಕೆ ಈ ನಿಟ್ಟಿನಲ್ಲಿ ಈ ಮಕ್ಕಳ ಸೇವೆ ಮಾಡಿಕ್ಕೆ ನೀವೆಲ್ಲರೂ ಸನ್ನದ್ಧರಾಗಿ ಆ ಸೇವೆಗೆ ತಕ್ಕಂಥ ಗೌರವವನ್ನು ಸಿಗಬೇಕನ್ನೋ ದೃಷ್ಟಿಯಿಂದ ನೀವೆಲ್ಲರೂ ಹೋರಾಟ ಮಾಡಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಿತ ನಮ್ಮ ಎಲ್ಲ ಸಂಸ್ಥೆಯವರು ನಾವು ಇಲ್ಲಿ ಕೆಲಸ ನಿರ್ವಹಿಸುತ್ತಿರುವಂಥ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ಸರ್ವರೂ ಸಹಿತ ನಾವು ಆ ಮುಷ್ಕರದಲ್ಲಿ ಭಾಗವಹಿಸೋಣ. ನಮಗೆ ಬರಬೇಕಾದಂಥ ಹೆಚ್ಚುವರಿ ಗೌರವವನ್ನು ಪಡೆಯಲಿಕ್ಕೆ ನಾವು ಮುಂದಾಗೋಣ ಅಂತಂದು ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂಥ ನನಗೆ ವಂದಿಸ್ತೀನಿ. ನನ್ನ ಮಾತನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಲಿರುವ ಹಾವೇರಿ ಜಿಲ್ಲೆಯ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರು ಆದ ಭುವನೇಶ್ವರಿ ಮತ್ತಿಗಟ್ಟಿ, ಬಸವರಾಜ ಕಾಳಣ್ಣವರ, ಶಿವರಾಜ ಗಂಗಣ್ಣವರ, ಶಾಂತಾ ಭಾಗ್ಯ, ಶೋಭಾ, ನಾಗೇಂದ್ರ ಚಿಕ್ರಸಾಲಿ, ವಿಜಯಲಕ್ಷ್ಮಿ ಕೋಡಿಸಿರಿ ಇನ್ನೂ ಹಲವಾರು ಶಿಕ್ಷಕರು ಹಾಗೂ ಶಿಕ್ಷಕಿಯರು ಸಭೆಯಲ್ಲಿ ಉಪಸ್ಥಿತರಿದ್ದರು. ರವಿರಾಜ್ ಎಸ್ವಂಶಿ, ಹಾವೇರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.